ಇದೇನಕ್ಕೇನ ವ್ಯಕ್ತಿ ಪ್ರವಾಹದೊಂದಿಗೆ 10 ಕಿಲೋಮೀಟರ್ ವೇಗದಲ್ಲಿ ಪ್ರವಾಹದ ವಿರುದ್ಧದೊಂದಿಗೆ ವ್ಯಕ್ತಿ ಪ್ರವಾಹದೊಂದಿಗೆ ಮತ್ತು ಪ್ರವಾಹದ ವಿರುದ್ಧದೊಂದಿಗೆ ಪ್ರವಾಹದ 10 ಕಿಲೋಮೀಟರ್ ವೇಗದಲ್ಲಿ ಪ್ರವಾಹದ ವಿರುದ್ಧದೊಂದಿಗೆ 6 ಕಿಲೋಮೀಟರ್ ವೇಗದಲ್ಲಿ ಈಜಬಲ್ಲನು. ಹಾಗಾದರೆ ನಿಂತು ನೀರಿನಾಗ ಎಷ್ಟು ವೇಗದಲ್ಲಿ ಈಜು ಅಂತ ಕೇಳ್ತಾನೆ. ಹಿಂಗೆ ಕೇಳೋದಂದ್ರೆ ಏನು ಬೇಕು, ನಿಂತ ನೀರನ್ನ ಈಜಬೇಕಾದ್ರೆ ಸೂತ್ರ, ನಿಂತ ನೀರು ಈಜಬೇಕಾದ್ರೆ 1/2 ಬರಬೇಕು ಇಂಟು ಪ್ರವಾಹದೊಂದಿಗೆ ವಿರುದ್ಧ ಪ್ರವಾಹದೊಂದಿಗೆ ಮತ್ತು ವಿರುದ್ಧ ಎಷ್ಟು ಇಟ್ಕೋಬೇಕು. ಪ್ರವಾಹದೊಂದಿಗೆ ಎಟ್ಟದ 10 ಕಿಲೋಮೀಟರ್, ವಿರುದ್ಧ 6 ಅದ, ಪ್ಲಸ್ ಮಾಡ್ಕೋಬೇಕು. ಪ್ಲಸ್ ಮಾಡಿ ಇಂಟು ಮಾಡಿದ್ರೆ ನಿಂತ ನೀರಲ್ಲಿ 8 ಕಿಲೋಮೀಟರ್ ಈಜ್ತಾನೆ. ಎರಡನೇದು, ಒಂದು ದೋಣಿ ಪ್ರವಾಹದೊಂದಿಗೆ 30 ಕಿಲೋಮೀಟರ್ ವೇಗದಲ್ಲಿ ಪ್ರವಾಹದ ವಿರುದ್ಧವಾಗಿ 12 ಕಿಲೋಮೀಟರ್ ವೇಗದಲ್ಲಿ. ಹಾಗಾದರೆ ಪ್ರವಾಹವು ಎಷ್ಟು ವೇಗದಲ್ಲಿ ಹರಿಯುತ್ತಿದೆ? ಪ್ರವಾಹದೊಂದಿಗೆ 30 ಕಿಲೋಮೀಟ್ರ, ಪ್ರವಾಹದ ವಿರುದ್ಧವಾಗಿ 12 ಕಿಲೋಮೀಟ್ರ. ಹಾಗಾದರೆ ಪ್ರವಾಹ ಎಷ್ಟು ವೇಗದಲ್ಲಿ ಹರಿಯುತ್ತಿದೆ ಕೇಳ್ತಾನೆ. ಪ್ರವಾಹ ಎಷ್ಟು ವೇಗದಲ್ಲಿ ಹರಿಯುತ್ತಿದೆ ಅಂತ ಬೇಕು ಸೂತ್ರ ಏನು ಮಾಡಬೇಕು, ಅದರಂಗೆ ಪ್ರವಾಹ ಎಷ್ಟು ವೇಗದಲ್ಲಿ ಹರಿಯುತ್ತದೆ ಅಂತ ಸೂತ್ರ ಏನು ಮಾಡಬೇಕು, 1/2 ಬರ್ಕೊಂಡು ಇಂಟು ಮಾಡಿ ಪ್ರವಾಹದೊಂದಿಗೆ ಇಲ್ಲಿ ಮೈನಸ್ ಮಾಡಿ ವಿರುದ್ಧ ಬರ್ಕೋಬೇಕು. ಅಲ್ಲಿ ಪ್ಲಸ್ ಮಾಡಿದೆವು, ಹಂಗೆ ನಿಂತ ನೀರಲ್ಲೇ ಮಾಡೋದಕ್ಕೆ ಪ್ಲಸ್ ಮಾಡ್ಕೋಬೇಕು. ಇಲ್ಲಿ ವಿರುದ್ಧ ಪ್ರವಾಹದ ವೇಗಕ್ಕೇನ ಆಗ ಮೈನಸ್ ಮಾಡ್ಕೋಬೇಕು. ವ್ಯಕ್ತಿ ನಿಂತ ನೀರಿನಲ್ಲಿ 5 ಕಿಲೋಮೀಟರ್ ವೇಗ ಈಜುತ್ತಾನೆ. ಪ್ರವಾಹದ ವೇಗದಲ್ಲಿ 30 ಆಗಿದ್ದರೆ ಪ್ರವಾಹದೊಂದಿಗೆ ಆತನ ಎಷ್ಟು ವೇಗದಿಂದ ಈಜಬಲ್ಲನು? ಪ್ರವಾಹದೊಂದಿಗೆ ವ್ಯಕ್ತಿ ವೇಗ ಅಂದ್ರೆ ನಿಂತ ನೀರಾಗ ಎಟ್ಟನ, ಪ್ರವಾಹದ ವಿರುದ್ಧ ಎಟ್ಟನ. ಪ್ರವಾಹದೊಂದಿಗೆ ವೇಗ ಕೇಳೋಣ, ನಿಂತ ನೀರಾಗ 5 ಪ್ರವಾಹದೊಂದಿಗೆ 3 ಅವೆರಡು ಪ್ಲಸ್ ಮಾಡ್ಕೊಂಡು 8 ಆಗ್ತದೆ. ಹಿಂಗೆ ಮಾಡ್ಕೋಬೇಕು. ವ್ಯಕ್ತಿಯು ನಿಂತ ನೀರಿನಲ್ಲಿ 10 ಕಿಲೋಮೀಟರ್ ವೇಗದಲ್ಲಿ ಈಜುತ್ತಾನೆ. ಪ್ರವಾಹದ ವೇಗದಲ್ಲಿ 6 ಕಿಲೋಮೀಟರ್ ವೇಗದಲ್ಲಿ 6 ಕಿಲೋಮೀಟರ್ ಪ್ರವಾಹದ ವಿರುದ್ಧವಾಗಿ ಆತನು ಎಷ್ಟು ವೇಗದಲ್ಲಿ ಈಜಬಲ್ಲನು? ಪ್ರವಾಹದ ವಿರುದ್ಧವಾಗಿ ವೇಗ ಕೇಳಂದ್ರೆ ನಿಂತ ನೀರಿನಲ್ಲಿ ವೇಗ ಎಷ್ಟು 10, ಪ್ರವಾಹದೊಂದಿಗೆ ವೇಗ 6, ಒಟ್ಟು ಮೈನಸ್ ಮಾಡಬೇಕು. ಪ್ರವಾಹದ ವಿರುದ್ಧದೊಂದಿಗೆ ಅಂದ್ರೆ ಮೈನಸ್ ಮಾಡಬೇಕು, ಪ್ರವಾಹದೊಂದಿಗೆ ಅಂದ್ರೆ ಪ್ಲಸ್ ಮಾಡ್ಕೋಬೇಕು. ಇಲ್ಲೇನಕ್ಕೇನ ABC 20, 15, 12 ನಿಮಿಷಗಳಲ್ಲಿ ತೊಟ್ಟಿ ತುಂಬಬೇಕು. 3 ಒಮ್ಮೆಲೆ ಚಾಲು ಮಾಡಿದ್ರಾಗ ಎಷ್ಟರ ತುಂಬ ಕೇಳೋಣ. A 20, B 15, C 12 ನಿಮಿಷಕ್ಕೆ ಒಂದು ತೊಟ್ಟಿ ತುಂಬ್ತಾವ. ಆದ್ರೆ 3 ಒಮ್ಮೆಲೆ ಚಾಲು ಮಾಡಿದ್ರೆ ಎಷ್ಟರ ತುಂಬ ಕೇಳೋಣ. ಹಿಂಗೆ ಕೇಳಬೇಕಾ, ಹಿಂಗೆ ಇಟ್ಕೋಬೇಕು. 20, 15, 12 ಇಟ್ಕೋಬೇಕು. ಮ್ಯಾಗ ತಳಗೆ ಇಟ್ಕೊಂಡು 20, 12, 15, 12, 12, 20 ಹಿಂಗೆ ಇಟ್ಕೋಬೇಕು. ಇಟ್ಕೊಂಡು ಇಂಟು ಮಾಡಬೇಕು. ಇಂಟು ಮಾಡಿ ಬರ್ತಾ 5 ನಿಮಿಷನ ತುಂಬ್ತಾವೆ 3 ಕುಳಿರ. A ಮತ್ತು B 10, 15 ನಿಮಿಷದಲ್ಲಿ ತೊಟ್ಟಿ ತುಂಬುತ್ತದೆ ರೀ. AB ಇಡು ಒಮ್ಮೆಲೆ ಚಾಲು ಮಾಡಿದ್ರಾಗ 10 ಇಂಟು 15 ಮಾಡ್ಕೋಬೇಕು, 10 ಪ್ಲಸ್ ಮಾಡ್ಕೋಬೇಕು. ಮಾಡ್ಕೊಂಡು ಇಲ್ಲಿ ಮಾಡ್ಕೋಬೇಕು. ಹಿಂಗೆ A 4 ಗಂಟೆ, B 9 ಗಂಟೆಯಲ್ಲಿ ಒಂದು ನಲ್ಲಿ ತುಂಬುತ್ತಾರೆ. ಚಾಲು ಮಾಡು ಎಷ್ಟು ಸಮಯದಲ್ಲಿ ಖಾಲಿ ಆಗುತ್ತದೆ? 4 ಗಂಟೆ ಪ್ಲಸ್ ಮಾಡ್ಕೋಬೇಕು. ಖಾಲಿ ಇಲ್ಲಿ ತುಂಬಬಲ್ಲನು ಅಂದ್ರೆ ಪ್ಲಸ್ ಮಾಡ್ಕೋಬೇಕು. ಖಾಲಿ ಆಗುತ್ತದೆ ಅಂದ್ರೆ ಮೈನಸ್. 5, 4, 9 ಮಾಡ್ಕೊಂಡು ಖಾಲಿ ಮೈನಸ್ ಮಾಡ್ಕೋಬೇಕು. ಇದು ದೋಣಿ ಮತ್ತು ಪ್ರವಾಹದ ಕ್ಲಾಸ್.